ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅದು ಹೇಳ್ತಾ ಇದ್ದೆ. ಒಂದು 2 ಅಪ್ಡೇಟ್ ಇದಾವೆ, ಅದು ಮುಗಿಸಿ ನ್ಯಾಷನಲ್ಲು ಇಂಟರ್ನ್ಯಾಷನಲ್ ಸುದ್ದಿಗಳಿಗೆ ಹೋಗೋಣಂತೆ. ಡಾಕ್ಟರ್ ಪರಮೇಶ್ವರು, ಎಂ ಬಿ ಪಾಟೀಲು, ಸತೀಶ್ ಜಾರಕಿಹೊಳಿ, ಇವ್ರ ಪೈಕಿ ಸತೀಶ್ ಜಾರಕಿಹೊಳಿ, ಎಂ ಬಿ ಪಾಟೀಲ್ ಅಂತೂ ಪಕ್ಕಾ ಸಿದ್ದರಾಮಯ್ಯ ಆಪ್ತರು. ಇವರು ಏನೇನು ಹೇಳಿದ್ರು ಅನ್ನೋದನ್ನು ನೋಡಿದ್ವಿ. ಸಿದ್ದರಾಮಯ್ಯನವರು ನಿನ್ನೆ ದಿಲ್ಲಿಯಲ್ಲಿ ಕೊಟ್ಟ ಹೇಳಿಕೆ ಡಿ ಕೆ ಶಿವಕುಮಾರ್ ಅವರ ಕಟ್ಟರ್ ಬೆಂಬಲಿಗರಿಗೆ ಒಂದು ಶಾಕ್. ಅದು ಅಂದರೆ ಅಕ್ಟೋಬರ್ ಎಂಡ್ರಿ ಅಥವಾ ನವೆಂಬರ್ ಒಬ್ಬೊಬ್ಬ ಅಂದರೆ ನವೆಂಬರ್ ಎಂಡ್ ಅಷ್ಟೊತ್ತಿಗೆ ನಾಯಕತ್ವ ಬದಲಾವಣೆನೇ ಆಗಿ ಹೋಗುತ್ತೆ ಅಂತ ಮಾತಾಡ್ತಿದ್ರು ಅವರು. ಅವ್ರಿಗೊಂದು ಶಾಕ್ ಆಯಿತು, ಇದು ಸುಲಭವಾಗಿ ಆಗುವಂಥದ್ದಲ್ಲ ಅಂತ. ಸಿದ್ದರಾಮಯ್ಯನವ್ರು ಹಂಗೆ ಹೇಳಿದಾಗ ಅವರು ಮೈಕ್ ಮುಂದೆ ಬಂದು ಅದು ಹೆಂಗ್ರಿ ಕೊಡೋದಿಲ್ಲ, ಮಾತುಕತೆ ಆಗಿದೆ, ಒಪ್ಪಂದ ಆಗಿದೆ, ಹಾಗೆಲ್ಲ ಮಾತಾಡೋದಿಲ್ಲ, ಮಾತಾಡೋಕ್ಕೆ ಬರೋದಿಲ್ಲ. ಅವ್ರವ್ರ ರಾಜಕಾರಣ ನೋಡ್ಕೋಬೇಕು, ಸರ್ವೈವ್ ಆಗಬೇಕಲ್ಲ. ಜೊತೆಗೆ ಅವರವ್ರ ಕ್ಷೇತ್ರದಲ್ಲಿ ಡೆಮೋಗ್ರಫಿ, ಕೇವಲ ಒಕ್ಕಲಿಗರ ಓಟಿನಿಂದನೇ ನಾವು ಗೆಲ್ತೀವಿ ಅನ್ನೋದಿದ್ದರೆ ಔಟ್ರೈಟಾಗಿ ಡಿ ಕೆ ಶಿವಕುಮಾರನ್ನು ಬೆಂಬಲಿಸಿ ಮಾತಾಡಬಹುದು. ಅವರವ್ರ ಕ್ಷೇತ್ರದಲ್ಲಿ ಡೆಮೋಗ್ರಫಿಗಳು ಬೇರೆ ಇದ್ದಾವೆ, ಏನೇನೋ ಮಾತಾಡಿ ಮುಂದಿನ ಇಲೆಕ್ಷನ್ನಲ್ಲಿ ಮತ್ತೇನೋ ಅಧ್ವಾನಗಳಾಗಬಾರ್ದು ಅನ್ನೋ ಥರ ಅವರು ಎಚ್ಚರಿಕೆಯಿಂದ ಮಾತಾಡ್ತಾರೆ. ಮಾಗಡಿ ಬಾಲಕೃಷ್ಣ ಅವರು ಮಾತಾಡಿದ್ರು ನೋಡಿ, ಈಗ ಏನು ಕಷ್ಟಪಟ್ಟಿದ್ದಾರೆ, ಅಧಿಕಾರ ಸಿಗಬೇಕು ಎಲ್ಲ ಮಾತಾಡ್ತಿದ್ರಲ್ಲ, ಇವತ್ತೇನಂತಾರೆ 5 ವರ್ಷನೋ 10 ವರ್ಷನೋ ಸಿದ್ದರಾಮಯ್ಯನವರ ಅವಧಿ ಮುಗಿದ ನಂತರ ನಮ್ಮ ನಾಯಕರಿಗೆ ಅವಕಾಶ ಸಿಗಲಿ ಅಂದರು. ಕೇಳಿಸ್ಕೊಳ್ಳಿ. CM ಅವರು 5 ವರ್ಷ ಇರ್ತಾರೋ ಇನ್ನು 10 ವರ್ಷ ಇರ್ತಾರೋ ಅದು ಪ್ರಶ್ನೆ ನಮಗೆ ಗೊತ್ತಿಲ್ಲ. ಆದರೆ CM ಅವರ ನಂತರ ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಅಷ್ಟೊಂದು ದೊಡ್ಡ ಮಟ್ಟಕ್ಕೆ ಮಾತಾಡ್ತಕ್ಕಂಥದ್ದು ನನಗೆ ಆ ಶಕ್ತಿ ಇಲ್ಲ. ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡ್ತಕ್ಕಂಥದ್ದು, ಹೇಳಿಕೆ ಕೊಡ್ತಕ್ಕಂಥದ್ದು ಶಕ್ತಿ ನನಗಿಲ್ಲ. ನಾವು ಅಲ್ಗಳಿಯೋದಿಲ್ಲ. ನಾನು ಹೇಳೋದು CM ನಂತರ ಅವಕಾಶ ನಮ್ಮ ನಾಯಕರಿಗೆ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ. ಯಾವಾಗಲಾದ್ರೂ ಹೈಕಮಾಂಡ್ ಯಾವಾಗ ಹೇಳ್ತದೋ ಆವಾಗ. ನಮಗೆ ಯಾರೂ ನೋಟಿಸ್ ಕೊಟ್ಟಿಲ್ಲ, CMಗೂ ನೋಟಿಸ್ ಕೊಡೋಕ್ಕಾಗಲ್ಲ. ಅದನ್ನು ಹೈಕಮಾಂಡ್ ನೋಡ್ಕೊತದೆ. ಹೈಕಮಾಂಡ್ ಅದ್ರ ಬಗ್ಗೆ ಗಮನ ಹರಿಸ್ತದೆ. ಇಲ್ಲಿ ಬಲಾಬಲದ ಪ್ರಶ್ನೆ ಬರೋದಿಲ್ಲ. ಇದು ಕಾಂಗ್ರೆಸ್ ಪಕ್ಷ, ಹೈಕಮಾಂಡ್ನ ತೀರ್ಪೇ ಅಂತಿಮ. ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕರು ಬಲ ಇಲ್ವಾ ಸರ್? ಅದನ್ನು ನಾನು ಹೇಳ್ತಕ್ಕಂಥದ್ದು ಸೂಕ್ತ ಅಲ್ಲ. ಎಲ್ರಿಗೂ ಎಲ್ಲರೂ ಬಲನೂ ಇರಲ್ಲ, ಕೆಲವ್ರದ್ದು ಈಗ CM ಸ್ವಲ್ಪ ಜಾಸ್ತಿ ಇದ್ದರೆ ಅದ್ರ ನೆಕ್ಸ್ಟ್ ಸ್ಥಾನ ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ಹಂಗೆ ಸರ್ ಹಿಂದೆ ಹಂತವಾಗಿ ಇರ್ತದೆ. ಎಲ್ಲರಿಗೂ ಎಲ್ಲರ ಬಲ ಇರ್ತದೆ. ಅವ್ರ ನಾಯಕತ್ವನೂ ಬೇಕಲ್ಲಪ್ಪ. ಸಿದ್ದರಾಮಣ್ಣವ್ರನ್ನ ಬಿಟ್ಟರೆ ನಾವು ಚುನಾವಣೆ ಮಾಡೋಕ್ಕಾಯ್ತದ? ಸಿದ್ದರಾಮಣ್ಣ, ಡಿ ಕೆ ಶಿವಕುಮಾರ್, ಪರಮೇಶ್ವರು, ಎಲ್ಲರ ನಾಯಕತ್ವನೂ, ಖರ್ಗೆ ಸಾಹೇಬರು, ಎಲ್ಲರ ನಾಯಕತ್ವನೂ ಬೇಕು. ಕಾಂಗ್ರೆಸ್ ಪಕ್ಷ ಸರ್ವಜನಾಂಗದ ಶಾಂತಿಯ ತೋಟ. ಎಲ್ಲ ವರ್ಗದ ಜನ ನಾಯಕತ್ವ ಇರ್ತಕ್ಕಂಥದ್ದಕ್ಕೆ ಕಾಂಗ್ರೆಸ್ನ ಶಕ್ತಿ. ನಾವು ನೋಡಿ, ಅಂತಿಮವಾಗಿ ಇದೊಂದು ಹೇಳಿ ಮುಂದಿನ ಸುದ್ದಿಗೆ ಹೋಗೋಣಂತೆ. ಸಿದ್ದರಾಮಯ್ಯನವರು ನಿನ್ನೆ ದೆಹಲಿಯಲ್ಲಿ ಕೂತ್ಕೊಂಡಿದ್ರು. ಅಚಾನಕ್ಕಾಗಿ ನ್ಯಾಷನಲ್ ಚಾನಲ್ನವ್ರು ಬಂದು ಮುಖಕ್ಕೆ ಮೈಕ್ ಹಿಡಿದು ಕೇಳಿಬಿಟ್ರು ಪ್ರಶ್ನೆ. ನಂದಿ ಬೆಟ್ಟದ ಸಚಿವ ಸಂಪುಟ ಸಭೆ ಆದಾಗ ಆಗಿತ್ತಲ್ಲ, ಪತ್ರಕರ್ತರ ಪ್ರಶ್ನೆ ಕೇಳಿಬಿಟ್ರು. ಮೈಸೂರಿನಲ್ಲಿ KRS ಡ್ಯಾಮಿಗೆ ಬಾಗಿನ ಬಿಡೋದಕ್ಕೆ ಹೋದಾಗಲೂ ಪತ್ರಕರ್ತರು ಈ ಪ್ರಶ್ನೆ ಕೇಳಿದರು ಸಿದ್ದರಾಮಯ್ಯನವರಿಗೆ. 5 ವರ್ಷ ನೀವೇ ಇರ್ತೀರಾ ಅಂತ ಕೇಳಿದವ್ರಂಗೆ ದಾಟ್ಕೊಂಡು ಹೋಗ್ಬಿಟ್ರು ಸಿದ್ದರಾಮಯ್ಯನವ್ರು. ಕೈ ಎತ್ತಿ ಡಿ ಕೆ ಶಿವಕುಮಾರ್ ಕೈ ಎತ್ತಿ ಹೇಳಿದಾರಲ್ಲ, ನಮ್ಮ ಸರ್ಕಾರ ಬಂಡೆಯಂತೆ ಇರುತ್ತದೆ ಅಂದ್ಕೂಡಲೇ ಪತ್ರಕರ್ತರು ಕೇಳ್ತಾರೆ 5 ವರ್ಷ ನೀವೇ ಇರ್ತೀರ ಆಗಿದ್ರೆ ಅಂತ. ಕೇಳಿದವ್ರಂಗೆ ಹೋಗ್ಬಿಟ್ರು ಇಲ್ಲೇ. ಬಟ್ ನಂದಿ ಬೆಟ್ಟದ ಕಾರ್ಯಕ್ರಮದಲ್ಲಿ, ನಂದಿ ಬೆಟ್ಟದ ಸಚಿವ ಸಂಪುಟ ಸಭೆಯ ಸಂದರ್ಭದಲ್ಲಿ ಏನಾಯಿತು, ನಿಂತ್ಕೊಂಡಿದ್ದಾರೆ ಅವರು. ಈ ಕಡೆ ಬಲಗಡೆ ಪರಮೇಶ್ವರ್ ಇದ್ದಾರೆ. 5 ವರ್ಷ ನೀವೇ ಇರ್ತೀರಾ ಅಂತ ಪತ್ರಕರ್ತರು ಕೇಳಿದಾಗ ಪರಮೇಶ್ವರ್ ಸಡನ್ಲಿ ನಿಮಗೆ ಯಾಕೆ ಡೌಟು ಅಂದ್ಬಿಟ್ರು. ನಿಮಗೆ ಯಾಕೆ ಡೌಟು ಅಂದ ತಕ್ಷಣ ಇವರು 5 ವರ್ಷ ನಾನೇ ಇರ್ತೀನಿ ಅಂದರು ಸಿದ್ದರಾಮಯ್ಯನವರು. ಅದು ರಿಯಾಕ್ಟಿವ್ ಆನ್ಸರ್, ಅದು ಆ್ಯಕ್ಷನ್ಗೆ ರಿಯಾಕ್ಟಿವ್ ಆಗಿ ಬಂದಂಥ ಆನ್ಸರ್ ಬಂದ ಮೇಲೆ ಅದು ಹೈಪ್ ಆಯಿತು. ಆಗಿದ್ದಾಗಲಿ ಅಂದ್ಕೊಂಡು ಚಂದ ಗ್ರಾಫಿಕ್ ಮಾಡಿ ಟ್ವೀಟು ಮಾಡಿಬಿಟ್ಟಿದ್ರು ಸಿದ್ದರಾಮಯ್ಯನವ್ರ ಕಡೆಯವರು. ಆದರೆ ದೆಹಲಿಯಲ್ಲಿ ಆಗಿದ್ದಿತ್ತಲ್ಲ, ಇಟ್ ವಾಸ್ ಪ್ಯೂರ್ಲಿ ಕ್ಯಾಲ್ಕುಲೇಟೆಡ್. ಇಲ್ಲಿಗೆ ನಾನು ಇಂಟರ್ಫಿಯರ್ ಆಗಲೇಬೇಕು ಅಂತ ಸಿದ್ದರಾಮಯ್ಯನವರು ಡಿಸೈಡ್ ಮಾಡಿ ತೆಗೆದುಕೊಂಡಂಥ ಕಾಲ್ ಆಗಿತ್ತದು. ಆ ಇಂಟರ್ವ್ಯೂ ನಿರ್ಧಾರಿತ, ಅದಕ್ಕೆ ಕರೆಸ್ಕೊಂಡು ಮಾತಾಡಿದ್ದು. ಆ ನಿರ್ಧಾರಕ್ಕೆ ಬರೋದಕ್ಕೆ ಕಾರಣ ಏನು? ಅವ್ರಿಗೂ ಸಾಕಬೇಕಾಗಿದೆ. ಅಧಿಕಾರಕ್ಕೆ ಬಂದಾಗಿನಿಂದನೂ ಈ ಪ್ರಶ್ನೆ 2 ವರ್ಷಕ್ಕಾಗತ್ತಾ, 2.5 ವರ್ಷಕ್ಕಾಗತ್ತಾ, ಸುಲಭವಾಗಿ ಆಗುತ್ತಾ, ಕಷ್ಟಪಟ್ಟಾಗತ್ತಾ? ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡನ್ನು ಮುಂದಿಟ್ಕೊಂಡು ಸಿದ್ದರಾಮಯ್ಯನವ್ರಿಗೆ ಅದು ನಾವೇನಂದರೆ ಅಡೆತಡೆ ಅನ್ನೋದಕ್ಕಾಗೋದಿಲ್ಲ. ಅದಕ್ಕೊಂದು ಸ್ವಲ್ಪ ಇಂಟೆನ್ಸಿವ್ ಕಡಿಮೆ ಇರೋ ಯಾವುದಾದ್ರು ಶಬ್ದ ಇದ್ದರೆ ನೀವೇ ಅನ್ಕೊಳ್ಳಿ, ಅದನ್ನು ಮಾಡ್ತಾನೆ ಬಂದರು.
ಸಿದ್ದರಾಮಯ್ಯನವ್ರ ಕಡೆಯನ್ನು ಏನೋ ಒಂದು ಸಮಾವೇಶ ಮಾಡೋಣ ಅಂತಾರೆ ಇವರು. ಅದು ಸಿದ್ದರಾಮಯ್ಯನವರ ಸ್ವಾಭಿಮಾನಿ ಸಮಾವೇಶ ಅಲ್ಲ, KPCC ಸಮಾವೇಶ ಆಗಬೇಕು ನಮ್ಮ ಅಧ್ಯಕ್ಷತೆಯಲ್ಲಿ ಅಂತ ಹೊರಡ್ತಾರೆ. ಪರಮೇಶ್ವರು ಅವರು ಇವರೆಲ್ಲ ಸೇರ್ಕೊಂಡು ಒಂದಷ್ಟು ದಲಿತ ಶಾಸಕರು ಸಚಿವರದೊಂದೊಂದು ಸಭೆ ಮಾಡ್ತಾರೆ. ಆಮೇಲೆ ಒಂದು ಕಡೆ ಊಟಕ್ಕೆ ಸೇರೋಣ ಅಂತಾರೆ. ಸುರ್ಜೇವಾಲಾ ಫೋನ್ ಮಾಡಿ ಹೇಳ್ತಾರೆ, ಬೇಡ ಈಗ ಅದು ನಾನು ಬಂದಾಗ ಮಾಡೋಣ ಅಂತ ಬಿಡಿ ಅಂತ. ಹಿಂಗೆ ಆಗ್ತಾ ಆಗ್ತಾ ಬಂದು ಅಂತಿಮವಾಗಿ ಆ ಜಾತಿ ಗಣತಿನೇನು ಇನ್ನೊಂದು ಸಲ ಆಗಬೇಕು ಅಂದ್ಬಿಟ್ರಲ್ಲ, ಬಹುಶಃ ದಟ್ ವಾಸ್ ಸಿದ್ದರಾಮಯ್ಯನವ್ರಿಗೆ ಅದು ಪೀಕ್. ಅದು ಹಿಂಗೆ ಮಾಡಿಬಿಟ್ರಲ್ಲ ಇವರು ಅಂತ, ಹಿಂಗೆ ಮಾಡಿಬಿಟ್ರಲ್ಲ ಅಂತ. ಜಾತಿ ಗಣತಿ ಇನ್ನೊಂದು ಸಲ ಅದು ದಿಲ್ಲಿಗೆ ಕರೆಸ್ಕೊಂಡು ಹೇಳ್ಬಿಟ್ರು. ಅದರ ಜೊತೆಗೆ ಪ್ಯಾರಲಲಿ DK ಶಿವಕುಮಾರ್ ಅವರು ಶಾಸಕರುಗಳನ್ನು ಕರೆಸಿ ಅದೇನು ತಪ್ಪಂತಲ್ಲ, ಕರೆಸ್ತಾರೆ. ಮತ್ತು ಏನು ವಿಶೇಷ ಕಷ್ಟ ಏನಾಗ್ತಿದೆ ಏನು ಅವರು ಹೇಳ್ತಾರೆ, ಅನುದಾನನೇ ಇಲ್ಲ ಅಂತ. ಸರ್ಕಾರದ ಗೊತ್ತಿಲ್ಲಪ್ಪ ನನಗೆ, ನನ್ನ ಡಿಪಾರ್ಟ್ಮೆಂಟಿಂದ ಏನೇನು ಕೆಲಸ ಆಗ್ಬೇಕು ಹೇಳಿ ನಿಮ್ಮ ಕ್ಷೇತ್ರದಲ್ಲಿ ಅನ್ನೋಕ್ಕೆ ಶುರು ಮಾಡಿಬಿಟ್ರು. ನೀರಾವರಿ ಇಲಾಖೆ, ನನಗೊಂದಷ್ಟು ಫಂಡ್ ಇದೆ, ನಿಮ್ಮ ಊರಿನಲ್ಲಿ ಏನಾದ್ರು ಕೆಲಸ ಆಗ್ಬೇಕಾ, ನಿಮ್ಮ ಕ್ಷೇತ್ರದಲ್ಲಿ ಏನಾದ್ರು ಕೆಲಸ ಆಗ್ಬೇಕಾ, ತಗೊಳ್ಳಿ ಫಂಡು ಅಂತ. ಅದೊಂದು ಆ ಮೀಟಿಂಗ್ಗಳು, ಆ ಕನ್ಸಾಲಿಡೇಷನ್ನಿನ ಪ್ರಯತ್ನ ಎಲ್ಲ ಸೇರ್ಕೊಂಡು ಸಿದ್ದರಾಮಯ್ಯನವ್ರಿಗೆ ಒಂಚೂರು ಡಿಸ್ಟರ್ಬ್ ಆಗಿತ್ತು ಅಂತ ಅನಿಸುತ್ತೆ. ಆ ಮಧ್ಯದಲ್ಲಿ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಸಭೆಯ ಬಗ್ಗೆ ಸಿದ್ದರಾಮಯ್ಯನವರು ನೇರವಾದ ಅಸಮಾಧಾನವನ್ನು ವ್ಯಕ್ತಪಡಿಸಿಲ್ಲ. ಬಂದಿದ್ದಾರೆ ಬಿಡಿ, ಏನೋ ಮಾಡ್ಕೊತಿದ್ದಾರೆ, ಏನೋ ಮಾಡ್ತಿದ್ದಾರೆ ಅಂತ. ಬಟ್ ಒಬ್ಬ ಪಾಪ್ಯುಲರ್ ಲೀಡರ್ಗೆ, ಒಬ್ಬ ಮಾಸ್ ಲೀಡರ್ಗೆ ಅದು ಯಾವಾಗಲೂ ಇರಿಟೇಷನ್ನೇ. ಅಷ್ಟು ಶಾಸಕರ ಬೆಂಬಲದೊಂದಿಗೆ ಮುಖ್ಯಮಂತ್ರಿ ಆಗಿರುವ ವ್ಯಕ್ತಿಯೊಬ್ಬ ಆಡಳಿತ ನಡೆಸ್ತಾ ಇರುವಾಗ ದೆಹಲಿಯಿಂದ ಬಂದಂಥ ಉಸ್ತುವಾರಿಯೊಬ್ಬರು, ನೀವು ಯಾರೂ ಬರಬೇಡಿ, CM ಬರೋದು ಬೇಡ, DCM ಬರೋದು ಬೇಡ, ನಾನು MLAಗಳ ಜೊತೆ 1 to 1 ಮಾತಾಡ್ತೀನಿ ಅಂದಾಗ ಸಹಜವಾಗಿ ಒಂದು ಕಿರಿಕಿರಿ ಆಗತ್ತೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರ ಬಗ್ಗೆ ನಮಗೆ ಬರ್ತಾ ಇರೋ ಮಾಹಿತಿ, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರನ್ನ ಬದಲಿಸಬೇಕು ಅಂತ ಸಿದ್ದರಾಮಯ್ಯ ಅಂಡ್ ಟೀಮ್ ಒಂದು ಪ್ರಯತ್ನ ಪಡ್ತಾ ಇದೆ. ದಿಲ್ಲಿಯಲ್ಲಿ ಜೋರು ವಾದ ಮಾಡ್ತಾ ಇದ್ದಾರೆ, ಚೇಂಜ್ ಮಾಡಿ ಅವ್ರನ್ನ ಅಂತ. ಸುರ್ಜೇವಾಲಾ ಅವರು ಶಾಸಕರ ಜೊತೆ ಸಭೆಗಳನ್ನು ಮಾಡಿದ್ದು, ಎಲ್ಲ ಸೇರ್ಕೊಂಡು ನಾನು ನಿಮಗೆ ನನ್ನ ಕಡೆಯಿಂದ ನನ್ನ ದಾಳ ಏನು ಉದುರಿಸ್ಬೇಕು ನನಗೆ ಗೊತ್ತು, ನಾನು ಮಾಡ್ತೀನಿ ನೋಡಿ ಈಗ ಅಂತ ಹೇಳಿ ದಿಲ್ಲಿಲಿ ಮಾತಾಡಿದ್ರು. ನೋಡಿ, ಸುರ್ಜೇವಾಲಾ ಅವರ ಸಭೆಯ ಬಗ್ಗೆ KN ರಾಜಣ್ಣ ಫಸ್ಟ್ ಟೈಮ್ ಬಹಿರಂಗವಾಗಿ ಮಾತಾಡಿದ್ರು. ನನಗೇನೋ ಸರಿ ಅನ್ನಿಸ್ತಿಲ್ಲ ಇದು ಅಂತ. KN ರಾಜಣ್ಣ ಯಾರು? ಒನ್ಸ್ ಅಗೇನ್ ಸಿದ್ದರಾಮಯ್ಯನವರ ಪಾಳಯ. ಫಸ್ಟ್ ಟೈಮ್ ಬಹಿರಂಗವಾಗಿ ಮಾತಾಡಿದ್ರು. ಅರೆ, ಬೇರೆ ರಾಜ್ಯಗಳಿಗೂ ಕರ್ನಾಟಕ ಬಿಟ್ಟು ಕಾಂಗ್ರೆಸ್ ಅಧಿಕಾರದಲ್ಲಿರುವ ಬೇರೆ ರಾಜ್ಯಗಳು, ಉದಾಹರಣೆ ತೆಲಂಗಾಣ, ಅಲ್ಲಿ ಹೋಗ್ತಾರಪ್ಪ, ಅಲ್ಲಿ ಹಿಂಗೆ ಮಾಡ್ತೀರಾ 1 to 1 ಸಭೆಗಳನ್ನು ಅಂತ ಇವ್ರು ಮಾತಾಡ್ಕೊತಿರೋದು. KN ರಾಜಣ್ಣ ಅವ್ರು ಮಾತಾಡಿದ್ದು ಕೇಳಿಸ್ಕೊಳ್ಳಿ. ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ವ್ಯಕ್ತಪಡಿಸಿದಂತೆ ನಾನು ಅದೇ ಆಶಯವನ್ನು ಹೊಂದಿದ್ದೇನೆ. ಬದಲಾವಣೆ ಮಾಡಬೇಕು ಅಂದರೆ ಹೈಕಮಾಂಡ್ ಅವರು ಮಾಡಬೇಕು ಅಥವಾ MLAಗಳು ಮಾಡಬೇಕು. MLAಗಳು ಮಾಡಕ್ಕೆ ತಯಾರಿಲ್ಲ, ಹೈಕಮಾಂಡ್ನವರು ಕೂಡ ಮಾಡಕ್ಕೆ ತಯಾರಿಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು. ನಟರಾಜನ್ ಅವರು ಆಂಧ್ರಕ್ಕೆ ಹೋಗಿದ್ರು, ಒಂದೇ ದಿವಸಕ್ಕೆ ವಾಪಸ್ ಹೊರಟೋದ್ರು ಅವರು. ಇಲ್ಲಿ ಅವರು ಬಂದು ನಡೆಸಿರ್ತಕ್ಕಂಥ ಪ್ರಕ್ರಿಯೆ ಬಗ್ಗೆ ನನಗೆ ಸಮಾಧಾನ ಇಲ್ಲ. ನಮ್ಮ ಪಕ್ಷದ ಮುಖಂಡಗಳನ್ನ ಭೇಟಿ ಮಾಡ್ತಕ್ಕಂಥದ್ದು ವಾಡಿಕೆ. ಅದು ಬರೀ ಉಪಮುಖ್ಯಮಂತ್ರಿ ಅನ್ನೋ ಕಾರಣಕ್ಕೆ ಭೇಟಿ ಮಾಡೋದು ಬೇರೆ. ಆದರೆ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿರುವಾಗ ರಾಷ್ಟ್ರ ಮಟ್ಟದ ನಾಯಕರು ಓಪನ್ ಆಗೇ ಹೇಳಿದ್ರು, ನನಗೇನೋ ಒಪ್ಪಿಗೆ ಇಲ್ಲ ಇದು ಅಂತ. ನೋಡಿ, ತೆಲಂಗಾಣದ ಉಸ್ತುವಾರಿ ನಟರಾಜನ್ ಅವ್ರು ಬರ್ತಾರೆ, ಒಂದು 2 ತಾಸು ಸಭೆ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಇಲ್ಲೇನೋ ಮಾಡಿದ್ದು ನನಗೆ ಒಪ್ಪಿಗೆ ಇಲ್ಲ ಅಂತ. ಶಾಸಕರುಗಳ ಜೊತೆ 1 to 1 ಸಭೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಮಾಡಬಾರ್ದಾಗಿತ್ತು ಅಂತ ಹೇಳೋದು. ಇಲ್ಲಿಗೆ ಬಂದು ನಿಂತಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.